ಇಲ್ಲೊಬ್ಬ ಗಲಿಕ ಗುಂಡ ಇವನ್ ಬೆಳಗ್ಗೆ ಹಾಸಿಗೆಯಿಂದ ಎದ್ದೊಳದೆ ಸಾಯ್ಬೇಕು ಅಂತ. ಅದು ಹೇಗೆ ಅಂತೀರಾ, ಬನ್ನಿ ತೋರಿಸ್ತೀನಿ. ಅದು ಸೋಮವಾರ ಬೆಳಗ್ಗೆ ನಮ್ ಕಡ್ಡಿ ಪೈಲ್ವಾನು ಸಾವನ್ ಹುಡ್ಕೊಂಡು ಹೋಗಿದ್ದು ಡೈರೆಕ್ಟ್ ಜೇನ್ ಗುಡ್ಗೆ. 100 ಜೇನ್ ಹುಳಗಳು ಕಚ್ಚಿದ್ರು ಅವ್ನಿಗೆ ದಿನ ಮಂಗಳವಾರ ಆಸ್ಟ್ರಿಚ್ ನ ಮೊಟ್ಟೆ ಒಂದನ್ನ ಕದಿಯಕ್ ಹೋಗ್ತಾನೆ ಈ ನಮ್ ಗ್ಯಾಂಗ್ಸ್ಟರ್. ಅಮ್ಮ ಆಸ್ಟ್ರಿಚ್ ಸುಮ್ನೆ ಕೊಡುತ್ತಾ ಜಾಡ್ಸ್ ಒದ್ದೆ ಬಿಡುತ್ತೆ. ನಿಮ್ಗೆ ಗೊತ್ತಿರ್ಲಿ ಆಸ್ಟ್ರಿಚ್ ಒಂದರ ವಧೆಯಲ್ಲಿ ಎಷ್ಟು ಪವರ್ ಇರುತ್ತೆ ಅಂದ್ರೆ ಅದು ಹೈನಾನ ಕೊಲ್ಬಹುದು. ಬುಧವಾರ ಎತ್ತರವಾದ ಮರ ಹತ್ತಾನೆ, ಮೇಲಿಂದ ಬೀಳ್ತಾನೆ, ಅದ್ರ ಸಾಯತಿ. ಗುರುವಾರ ಆ ರಾಯರೇ ಕಾಪಾಡ್ಬೇಕು. ವಿಷಭರಿತ ಚೇಳೊಂದ್ರ ಜೊತೆ ಆಟ ಆಡಿ ಅದ್ರ ಕೊಂಡಿಯಿಂದ ಏಟು ತಿಂತಾನೆ, ಅದ್ರ ಸಾಯೋದಿಲ್ಲ. ಶುಕ್ರವಾರ ವಿಷ ಸರ್ಪದೊಡನೆ ಕಾಳಗ ಮತ್ತೆ ಗೆಲ್ತಾನೆ. ಆ ಹಾವನ್ನು ತಿಂದು ತೇಗುತ್ತಾನೆ, ಅದ್ರ ಸಾಯೋದಿಲ್ಲ. ಅದಕ್ಕೆ ನಾವು ಇವನನ್ನ ಪ್ರೀತಿಯಿಂದ ಕರೆಯೋದು ಗ್ಯಾಂಗ್ಸ್ಟರ್ ಅಂತ. ಈ ಬಿರುದು ಕೊಟ್ಮೇಲೆ ಸುಮ್ನೆ ಇರ್ತಾನೆ ಇವನು. ಆ ಕಾಡು ನಾಯಿಗಳ ಹಿಂಡುಗಳಲ್ಲಿ ಒಬ್ಬನೇ ನುಗ್ಗೇ ಬಿಡ್ತಾನೆ. ರಾತ್ರಿ ಅದು ಯಾವ ಸಿನಿಮಾ ನೋಡಿದ್ನೋ ಏನೋ. ಇನ್ನೊಂದು ವಿಷಯ, ಕಾಡು ನಾಯಿಗಳಿಗೆ ಬೇಟೆಯಲ್ಲಿ 80% ಸಕ್ಸಸ್. ವಾರ ಹೇಳೋದ್ ಮರ್ತ್ ಬಿಟ್ನಲ್ಲ, ಇದು ವೀಕೆಂಡ್ ಸ್ಯಾಟರ್ಡೆ. ವೀಕಿಂಡ್ ಜೊತೆ ಇವನು ಎಂಡ್ ಆಗ್ತಾನೆ ಅನ್ಕೊಂಡ್ರೆ ಇವನ್ಗೆ ಮಾಮೂಲಿ ತರ ಇದು ಒಂದಿನ ಅಷ್ಟೇ. ಇವನ್ ಸ್ಕಿನ್ ತುಂಬಾ ದಪ್ಪ, ದೇಹ ರಬ್ಬರ್ ತರ. ಯಾವ ಸಮಯಕ್ಕೆ ಯಾವ ಕಡೆ ಟ್ವಿಸ್ಟ್ ಮಾಡಿ ತಿರುಗಿ ಹಲ್ಲೆ ಮಾಡ್ತಾನೋ ಹೇಳಕ್ಕಾಗಲ್ಲ. ಇವನ್ ಮೇನ್ಲಿ ಅಟ್ಯಾಕ್ ಮಾಡೋದು ಪ್ರಾಣಿಗಳ ಮೂಗನ್ನ ಅಥವಾ ಕಣ್ಣನ್ನ. ಇವನ್ಗಿರೋ ಈ ಮೊಂಡು ಧೈರ್ಯದಿಂದ ಎಂತಹ ದೊಡ್ಡ ಪ್ರಾಣಿ ಬೇಕಾದ್ರೂ ಎದುರಾಕ. ಕಾಡು ನಾಯಿಗಳ ಹಿಂಡಷ್ಟೇ ಅಲ್ಲ, ಹುಲಿ, ಚಿರತೆ, ಸಿಂಹ ಯಾರಾದ್ರೂ ಸೈ. ಅಪ್ಪ, ಸಂಡೆ ಬಂದೇ ಬಿಡ್ತು. ಒಂದ್ ವಾರದಲ್ಲಿ ಇಷ್ಟೆಲ್ಲ ಆಯ್ತಾ? ನೋ ವರೀಸ್, ಬಿ ಕೂಲ್ ಅನ್ನೋ ಈ ಪ್ರಾಣಿ ಹೆಸರು ಹನಿ ಬ್ಯಾಚರ್.